ಈಗ ನಮ್ ಗುರುಗಳಿದ್ದಾರೆ. ಸಿದ್ಧಗಂಗಾ ಕ್ಷೇತ್ರದಲ್ಲಿರುವ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹತ್ರ ನಮ್ಮೆಲ್ಲರನ್ನ ಸಿದ್ದೇಶ್ವರನ ದರ್ಶನವನ್ನ ಮಾಡಿಸ್ಲಿಕ್ಕೆ ಹೋಗ್ತಿದ್ದಾರೆ. ಹಾಗಾದ್ರೆ ಬನ್ನಿ ನಾವು ಹೋಗೋಣ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕು. ಕಾವೇರಿ ಕ್ಷೇತ್ರದಲ್ಲಿ ಗಂಗಾ ಕಾವೇರಿಯ ಸಂಗಮ. ಎಂಥ ಒಂದು ಅದ್ಭುತ ಅಂತೀರ. ಇವತ್ತಿನ ದಿವಸ ಈ ಸಿದ್ಧಲಿಂಗ ಕ್ಷೇತ್ರದಲ್ಲಿ ಸಿದ್ಧಗಂಗೆಯಲ್ಲಿ ನಾವು ಆ ಗಂಗಾ ಕ್ಷೇತ್ರಕ್ಕೆ ತಮ್ಮೆಲ್ಲರೂ ದರ್ಶನವನ್ನು ಮಾಡಿಸ್ತೀವಿ. ಈ ಕ್ಷೇತ್ರದ ಮಹಿಮೆಯಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಬಹಳ ನಿತ್ಯಾನುಷ್ಠಾನದಲ್ಲಿ ಪೂಜೆ ಪುನಸ್ಕಾರವನ್ನು ಸಿದ್ಧಲಿಂಗೇಶ್ವರ ಈ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪರಮೇಶ್ವರನ ದರ್ಶನಕ್ಕೆ ಆವಾಗವಾಗೆ ಬಂದು ಆ ದರ್ಶನವನ್ನು ಮಾಡಿ ಪರಮಾತ್ಮನ ಪಾದಕ್ಕೆ ನಮಸ್ಕರಿಸುತ್ತಾ ಆ ಸಿದ್ಧಿಯನ್ನು ಪಡೆದು ಅವರು ಕೂಡ ಇವತ್ತು ಮಹಾಸಿದ್ಧ ಪುರುಷರಾಗಿದ್ದಾರೆ. ಶತಮಾನೋತ್ಸವವನ್ನು ಆಚರಿಸ್ತಕ್ಕಂಥ ವಿಚಾರಗಳಲ್ಲಿ ಇವತ್ತಿನ ದಿವಸ 104 ವರ್ಷಗಳು ತುಂಬ್ತಾ ಇದೆ ಅಂದರೆ ನಿಜಕ್ಕೂ ಆಶ್ಚರ್ಯ. ಒಬ್ಬ ವ್ಯಕ್ತಿ ಎಷ್ಟು ಆನಂದವಾಗಿ ಓಡಾಡಬಹುದು ಅಂದರೆ ಅಬ್ಬಬ್ಬ ಅಂದರೆ 60 ವರ್ಷದವರೆಗೂ, ಕಷ್ಟಪಟ್ಟರೆ ಒಂದು 80 ವರ್ಷದವರೆಗೂ. 100 ವರ್ಷ ದಾಟಿ 104ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ರು ತಾವು ಸ್ವಾಭಿಮಾನವನ್ನು ಪರಿಪೂರ್ಣವಾಗಿ ತಮ್ಮ ದೇಹದಲ್ಲೇ ಅಳವಡಿಸಿಕೊಂಡು ಇವತ್ತಿನ ದಿವಸ ಯಾರ ಒಂದು ಆಧಾರ ಇಲ್ಲದೆ ತಾವೇ ಸ್ವತಃ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಬರ್ತಾರೆ. ಈ ಒಂದು ಬೆಟ್ಟ ಪುಟ್ಟದಾಗಿದೆ, ಆದರೂ ಸಹ ವಯಸ್ಸಾದವರಿಗೆ ಬಹಳ ದೊಡ್ಡದನಿಸುತ್ತೆ. ಅವರು ಕೂಡ ಇಲ್ಲಿ ನಡ್ಕೊಂಡು ಬಂದು ಆ ದೇವರ ಸಾನ್ನಿಧ್ಯವನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರ ತಮ್ಮ ಕೈಂಕರ್ಯವನ್ನು ದರ್ಶನ ಮಾಡಿಕೊಂಡು ನಿತ್ಯ ಪೂಜೆಯಲ್ಲಿ ಪಾಲ್ಗೊಂಡು ಅವರ ಕೈಂಕರ್ಯವಾಗಿರ್ತಕ್ಕಂಥದ್ದು ಯಾವುದು ವಿದ್ಯಾಭ್ಯಾಸ. ಅದಕ್ಕೆ ಇಲ್ಲಿ ಭಿನ್ನವನ್ನು ಹಾಕಿರ್ತಕ್ಕಂಥ ವಿಚಾರದಲ್ಲಿ ಎಷ್ಟೋ ಜನ ಅನ್ನದಾನ ಬಹಳ ಮುಖ್ಯ ಅಂತ. ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ಸಿದ್ಧಗಂಗಾ ಮಠ ಅಂತ ಹೆಸರು ಬಂದಿದ್ದೇ ಗಂಗಾಗೋಸ್ಕರ. ಈ ಗಂಗೆ ಪಾತಾಳದಲ್ಲಿ ಅಡಗಿದ್ಲು, ಅವಳನ್ನ ಹೊರಭಾಗದಲ್ಲಿ ತಂದಿದ್ಯಾರೋ ವರಹಸ್ವಾಮಿ. ಬಹಳ ಸಂತೋಷ. ಅಂಥ ಒಂದು ಕ್ಷೇತ್ರ ಹುಡುಕಿ ಸಿದ್ಧಲಿಂಗೇಶ್ವರನೇ ಸ್ವತಃ ಗಂಗಾಧರೇಶ್ವರ ಅಂತ ಅನ್ಸ್ಕೊಂಡು ಪೂಜೆಯನ್ನು ಮಾಡಿದ್ದು ನಿಜವಾದ ಕೈಂಕರ್ಯ. ಆ ಭಕ್ತ ಕರ್ಕೊಂಡು ಹೋಗಿರ್ತಕ್ಕಂಥ ಕಗ್ಗೇರಿಗೆ ವಿಶೇಷವಾದ ಒಂದು ಸಾನ್ನಿಧ್ಯ, ನಾನು ಹೋಗಲೇಬೇಕು ಅಂತ ಹೇಳಿ ಅವ್ರಿಗೂ ಮನಸ್ಸಾಯಿತು. ಆ ಕಗ್ಗೇರಿ ಕ್ಷೇತ್ರವನ್ನು ದರ್ಶನ ಮಾಡಿಸೋಣ. ನೀವು ಪಾಪ ಇಲ್ಲಿ ಬಂದಿರತಕ್ಕಂಥವ್ರು ಆ ದೇವರ ದರ್ಶನ ಗಂಗೆಯನ್ನು ಪ್ರತಿಷ್ಠಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ದೇವಮೂಲೆಯಲ್ಲಿ ಗಂಗೆ ಅಂತ ಹೇಳ್ತೀವಿ, ನೈಋತ್ಯದಲ್ಲಿ ಗಂಗೆ ಅಂತ ಹೇಳ್ತೀವಿ, ಪಾತಾಳದಲ್ಲಿ ಗಂಗೆ ಅಂತ ಹೇಳ್ತೀವಿ, ಅಗ್ನಿಯಲ್ಲಿ ಗಂಗೆ ಅಂತ ಹೇಳ್ತೀವಿ. ಒಂದೊಂದು ದಿಕ್ಕಲ್ಲಿ ಈ ಗಂಗೆ ಗಂಗಾಧರೇಶ್ವರನ ತಲೆಯ ಮೇಲಿರೋಳು ಪಾತಾಳದಿಂದ ಬಂದಾಗ ಏನನ್ನು ಮಾಡಬೇಕು ಅದಕ್ಕೆ ಹೇಳೋದು. ಯಾವತ್ತೂ ನಾವು ಬೆಟ್ಟದ ಮೇಲಿಂದ ಬಂದಿರತಕ್ಕಂಥ ನೀರನ್ನು ಸ್ನಾನ ಪೂಜೆ ಪುನಸ್ಕಾರಕ್ಕೆ ಉಪಯೋಗಿಸ್ತೀವಿ. ಪಾತಾಳದಿಂದ ಬಂದಿರತಕ್ಕಂಥ ನೀರನ್ನು ಕುಡಿತೀವಿ. ಸಾಧಾರಣವಾಗಿ ಬಾವಿ ಬೋರ್ವೆಲ್ಲು ಅಂತ ಹೇಳಿ ನೀರು ಕುಡಿತೀವಿ, ಕಲ್ಯಾಣಿ ಕಟ್ಟೆ ಅಂತ ನೀರು ಕುಡಿತೀವಿ, ನದಿ ಹರಿಯತ್ತೆ ಅಂತ ನೀರು ಕುಡಿತೀವಿ. ಆದರೆ ಪಾತಾಳದಲ್ಲಿ ಶಾಶ್ವತವಾಗಿ ಅಂದಿನಿಂದ ಇವತ್ತಿನವರೆಗೂ ಇರತಕ್ಕಂಥ ಈ ನೀರನ್ನು ಏನು ಮಾಡಬೇಕು, ಪ್ರತಿಯೊಬ್ಬನು ಸ್ನಾನ ಪೂಜೆ ಪುನಸ್ಕಾರವಲ್ಲದೆ ಸಿದ್ಧಿಯನ್ನು ಪಡೆಯೋಕ್ಕೆ ಈ ನೀರನ್ನು ಯಾರು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಲಿನ ಆಕಾರದಲ್ಲಿರ್ತಕ್ಕಂಥ ಈ ಕೊಳದಲ್ಲಿ ಆ ನೀರನ್ನು ಎತ್ಕೊಂಡು ಮನೆಯಲ್ಲಿ ಸಿದ್ಧಿಪಡಿಸ್ಕೋಬೇಕು ಅಂತ ಹೇಳ್ತೀವಿ. ಹೇಗೆ ಸಿದ್ಧಿಪಡಿಸ್ಕೊಳ್ಳೋದು? ಒಂದು ವಿಶೇಷವಾಗಿರ್ತಕ್ಕಂಥ ಮರಳು ತಗೋಬೇಕು, ಸಮುದ್ರ ತೀರದ ಮರಳು. ಆ ಮರಳಲ್ಲಿ ಮನೆ ಒಳಗಿರ್ತಕ್ಕಂಥ ನಿಮ್ಮ ಗೃಹ ನಿವಾಸದಲ್ಲಿರ್ತಕ್ಕಂಥ ಮಣ್ಣನ್ನು ಆ ಮರಳಿಗೆ ಮಿಶ್ರಣ ಮಾಡಬೇಕು. ಇಲ್ಲಿ ಬಂದಿರತಕ್ಕಂಥ ಗಂಗೆಯನ್ನು, ವಿಶೇಷವಾಗಿರ್ತಕ್ಕಂಥ ಗಂಗೆಯನ್ನು ಅದರೊಳಗೆ ಬೆರೆಸಬೇಕು, ಸೇರಿಸಬೇಕು. ಒಂದು ಗಾಜಿನ ಬಾಟ್ಲಲ್ಲೋ ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಪಾತ್ರೆಯಲ್ಲೋ ಅಥವಾ ಕಂಚಿನ ವಿಶೇಷವಾಗಿ ನಿಮ್ಮ ಪಾತ್ರಗಳಲ್ಲಿ ಈ ಮರಳು ಮತ್ತು ನಿಮ್ಮ ನಿವಾಸದ ಮಣ್ಣನ್ನು ಹಾಕಿ ಆ ಸಿದ್ಧಿ ಸಾಧನೆ ಪಡಿಸ್ಕೋಬೇಕು. ನೀವು ಒಂದು ದಿವಸ ಹಾಕಿರ್ತಕ್ಕಂಥ ಈ ನೀರನ್ನು ಪೂರ್ತಿಯಾಗಿ ನೆನೆಸಿಟ್ಟಿರಿ. ನೀರು ಪೂರ್ತಿಯಾಗಿರಬೇಕು. ಅರ್ಧ ಭಾಗಕ್ಕೆ ಮರಳು ಮಣ್ಣು ಎರಡು ತುಂಬಿರಬೇಕು. ಕರೆಕ್ಟಾಗಿ 21 ದಿವಸದಲ್ಲಿ ನೀವೇನು ಸಾಧನೆ ಮಾಡಿರ್ತೀರ ಆ ಮರಳು ವಿಶೇಷವಾಗಿ ಮಣ್ಣಿನ ಜೊತೆ ಬೆರೆಸುತ್ತೆ. ಬೆರೆದಾಗ ಎಲ್ಲವೂ ಪದರ 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 ಪದರವಾಗಿ ನಿರ್ವಿಘ್ನವಾಗಿ ಕಾಣುತ್ತೆ. ಇಲ್ಲಿ ಕಾಣ್ತಕ್ಕಂಥದ್ದು ಏನು ಅಂದರೆ, ಯಾರ್ಯಾರು ಯಾವ ಯಾವ ಮಣ್ಣಲ್ಲಿ ವಾಸವಾಗಿದ್ದೀರ, ಯಾರ್ಯಾರು ಯಾವ ಮರಳನ್ನು ತಂದಿರ್ತೀರ, ಯಾರ್ಯಾರು ಈ ಗಂಗೆಯನ್ನು ತೋರಿಸ್ತಾ ಆ ಗಂಗೆಯನ್ನು ಅದನ್ನ ಜೊತೆ ಸೇರಿಸಿದಿರ,
ಎಷ್ಟು ಪದರೆ ಬರುತ್ತೋ ಅಷ್ಟು ಇದೆ ನಿಮ್ಮ ಕರ್ಮ ಅಂತ ನಿಮ್ಮ ಸಾಧನೆ ನೀವೇ ಗೊತ್ತಾಗತ್ತೆ. ಅಲ್ಲಿ ಅಕಸ್ಮಾತ್ 7 ಪದರೆಗಳು ಬಂದರೆ 7 ಜನ್ಮದಲ್ಲೂ ನೀವು ಇದನ್ನೇ ಕಷ್ಟಪಟ್ಟಿರ್ತೀರ. ಅದೇ ರೀತಿಯಾಗಿ 3 ಪದರೆ ಕಂಡಿದ್ರೆ ಖಂಡಿತವಾಗ್ಲೂ ಮುಕ್ತಿ ಮಾರ್ಗ. 4 ಪದರೆ ಕಂಡರೆ ರಾಹು ದೋಷಗಳಿರೋದ್ರಿಂದ ಯಾವ ಕಾಲಕ್ಕೂ ಕಷ್ಟಗಳಿಗಿಂತ ರೋಗಗಳು ಜಾಸ್ತಿ. ಹೀಗೆ ಶುಕ್ರನ ಆಧಾರ 6 ಪದರೆಗಳು ಕಂಡಾಗ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ, ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಕಷ್ಟ, ಇದೆಲ್ಲ ಗೋಚರವಾಗತ್ತೆ. ಅಷ್ಟಕ್ಕೆ ಏನು ಸಿದ್ಧಿ ಪಡ್ಕೋಬೇಕು? ಆ ಗಂಗೆನೇ ಪವಿತ್ರವಾಗಿರ್ತಕ್ಕಂಥವಳು ಇಷ್ಟೂ ತೋರಿಸ್ಕೊಡ್ತಾಳೆ ಅಂತ ಸಾಕ್ಷಿ ರೂಪವಾಗಿ ನೋಡಬಹುದು. ಅದಕ್ಕೆ ದಯವಿಟ್ಟು ನೀವುಗಳು ಈ ಗಂಗೆಯನ್ನ ಯಾರು ಬಂದರೂ ವಿಶೇಷವಾಗಿ ಬುಧವಾರ, ಸೋಮವಾರ ಅಥವಾ ಶನಿವಾರದ ದಿವಸ ಗಂಗೆಯನ್ನ ಪರಿಪೂರ್ಣವಾಗಿ 1 ಚೊಂಬು ಪಾತ್ರೆಯಷ್ಟು ಶೇಖರಣೆ ಮಾಡಿಕೊಂಡು ಮನೆಗೆ ತೆಗೆದುಕೊಂಡು ನಿಮ್ಮ ಮನೆಯ ಮಣ್ಣು ಮತ್ತು ಸಮುದ್ರದ ಮರಳು ಎರಡೂ ಸೇರಿಸಿ ವಿಶೇಷವಾಗಿ ಸಿದ್ಧಿ ಸಾಧನೆಯನ್ನು ಪಡಬಹುದು. ಅದಕ್ಕೆ ಹೇಳೋದು, ಮಣ್ಣು ಅನ್ನೋದು ಮರಳು ಅನ್ನೋದು ಎಲ್ಲವೂ ಹುತ್ತಿನ ಮುಖಾಂತರ, ಆ ಹುತ್ತದ ಮುಖಾಂತರವಾಗಿರ್ತಕ್ಕಂಥದ್ದೇ ನಾಗಲೋಕ, ಯಕ್ಷ, ಕಿನ್ನರ, ಕಿಂಪುರುಷರ ಲೋಕ ಅಂತ. ಅದಕ್ಕೆ ಭೂಮಿ ಬಂದಿರತಕ್ಕಂಥ ಈ ಒಂದು ಲೋಕದಲ್ಲಿ ನಾವು ವಾಸವಾಗಿರೋದ್ರಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧಿ ಸಾಧನೆ ಪಡಕ್ಕೆ ಕಗ್ಗೇರಿ ಅನ್ನೋ ಕ್ಷೇತ್ರಕ್ಕೆ ಹೋಗಿರೋದು ಅದೇ ವಿಶೇಷಕ್ಕೆ. ಅಲ್ಲಿರೋ ವಿಶೇಷ ಏನು ಅಂತ ತಿಳಿಸ್ಕೊಡ್ತೀನಿ. ಆದರೆ ಕ್ಷೇತ್ರ ಮಹಿಮೆನ ದರ್ಶನ ನೀವು ಮಾಡಿದ್ರೆ ಉತ್ತಮ ಅಂತಿದ್ದೀನಿ. ಗಂಗೆ ಪವಿತ್ರವಾದ್ದು ಆ ಗಂಗಾ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಿಂದು ನೀವುಗಳೆಲ್ಲ ಶುಚಿರ್ಭೂತವಾಗಬೇಕು. ಹೌದಲ್ವಾ? ಬನ್ನಿ ಹೋಗೋಣ. ಗುರುಗಳು ಯಾವತ್ತು ಭಕ್ತರ ಅಧೀನ ಅಂತ ಹೇಳೋದು ಇದಕ್ಕೆ ಅಲ್ವೇ? ಗುರುಜಿಯವರು ತಿಳಿಸ್ಕೊಡ್ತಾ ಇದ್ರು.